ನನ್ನ ದೇವರು ಅಂತ ನಾವು ಬಂದರೆ ಇಲ್ಲೊಬ್ಬರು ಮನೆ ದೇವರು ನಮಗೆ ಒಂಥರ ನಿಜ ಹೆಂಗೆ ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ. ನಿಜವಾಗ್ಲೂ ಮನೆ ದೇವರೇ ಅವರು. ಎಷ್ಟು ಜನಕ್ಕೆ ಮನೆ ದೇವರು ಅಂತ ಕೇಳಬೇಡಿ, ಅದೆಷ್ಟೋ ಅಸಂಖ್ಯಾತ ಜನಕ್ಕೆ ಅವರು ಮನೆ ದೇವರು ನಿಜವಾಗ್ಲೂ. ಯಾಕೆ ಅಂದರೆ ರಂಗಭೂಮಿ ಕಲಾವಿದೆಯಾಗಿ ಒಂದು ಇಡೀ ಕುಟುಂಬನ ನಡೆಸೋದಕ್ಕೆ ರಂಗಭೂಮಿನೇ ನಂಬಿಕೊಂಡು ಒಂದು ಚಿಕ್ಕ ಓಮ್ನಿನಲ್ಲಿ ಒಂದಷ್ಟು ಜನರನ್ನ ಸೇರಿಸ್ಕೊಂಡು ತನ್ನ ಮಗನೇ ಅದನ್ನು ಡ್ರೈವ್ ಮಾಡಿ ಅಷ್ಟು ಜನಕ್ಕೆ ತನ್ನ ಜೀವನ ಕಟ್ಕೊಳ್ಳೋದಲ್ದಲ್ಲ ಬೇರೆಯವ್ರ ಜೀವನನೂ ಕಟ್ಟೋ ಅಂಥ ಒಂದು ಅದ್ಭುತವಾದ ಕೆಲಸನ ಮಾಡಿಕೊಂಡು ಇವತ್ತು ಒಂದು ದೊಡ್ಡ ಸ್ಥಾನದಲ್ಲಿ ಮಕ್ಕಳನ್ನು ನಿಲ್ಲಿಸಿ ಅದೆಷ್ಟು ಕಷ್ಟಪಟ್ಟಿದ್ದಾರೋ ಅದು ಅವರಿಗೆ ಗೊತ್ತು. ಬಟ್ ಇವತ್ತು ನನ್ನ ದೇವರು ಅಂತ ಹೇಳಿ ಇಲ್ಲಿ ಬಂದು ನಮ್ಮ ಜೊತೆ ಕೂತ್ಕೊಂಡು ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಅವರ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತಾ ಇದ್ದಾರೆ. ಬನ್ನಿ, ಇನ್ಯಾರು ಅಲ್ಲ, ಮಾಲತಿ ಮೇಡಮ್ ಅವರು. ಸೊ ಅವರನ್ನು ಇಲ್ಲಿ ನಾನು ಮಾತಾಡ್ಸ್ತಿರೋದೇ ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ನಿಮ್ಮನ್ನು ನೋಡಿದ್ರೆ ನೀವೊಂಥರ ತುಂಬ ಜನಕ್ಕೆ ಇನ್ಸ್ಪಿರೇಷನು. ಎಲ್ಲದೂ ಇದ್ದು ಏನೂ ಇಲ್ದಂಗಾಗಿ ಮತ್ತೆಲ್ಲದನ್ನು ಗಳಿಸ್ಕೊಂಡಂಥ ದೊಡ್ಡ ಕಲಾವಿದೆ ನೀವು. ಸೊ ಹೇಗಿದ್ದೀರಾ? ಹೇಗೆ ನಡೀತಿದೆ? ಎಲ್ಲರೂ ಇದ್ದಾಗಂತಂದರೆ ಸುಧೀರ್ ಅವರೇ ಒಂದು 100 ಮಾರ್ಕ್ಸ್ ಹೆಂಗೆ ಕೊಡ್ತಾರೆ ಹಾಗೆ ನನಗೆ ಸುಧೀರ್ ಅವರು ಬಲವಾಗಿದ್ದರು. ಆರಾಮಾಗಿ ಖುಷಿಯಾಗಿ ಇದ್ವಿ. ಅವ್ರು ಹೋದ್ಮೇಲೆ ಇದು ಬದುಕು, ನಿನಗೆ ನೀನು ಹೀಗೆ ಬದುಕಬೇಕು ಅಂತ ತೋರಿಸಿದ್ರು. ಸೊ ಆವಾಗ ಆ ಕಷ್ಟ, ಆ ನೋವು, ನೋವೇ ಇತ್ತು ವಿನಃ ನಲಿವಂತೂ ಇರಲಿಲ್ಲ. ಅನುಭವಿಸಿದೆ. ಬಂದ ಕಲಾವಿದರಿಗೆಲ್ಲ ನಾನೊಂದು ತಾಯಿಯಾಗಿ ನಿಂತ್ಕೊಂಡ್ಬಿಟ್ಟೆ. ಸೊ ಅವರಿಗೆ ಒಂದು ಮಾರ್ಗದರ್ಶನ ಮಾಡಿದೆ. ಒಂದು 40 ಕುಟುಂಬಗಳಿಗೆ ಒಂದು ದಾರಿದೀಪ ಆಗಿ ಅವನ್ನೆಲ್ಲ ಸೆಟ್ಲ್ ಮಾಡಿದ್ದೀನಿ. ಸೊ ಈಗ ನನ್ನ ಮಕ್ಕಳು ಎತ್ತರಕ್ಕೆ ಬೆಳೀತಾ ಇದ್ದಾರೆ. ಅವರ ಆಶೀರ್ವಾದ ಅಂತ ಅಂದ್ಕೊಳ್ತೀನಿ ನಾನು. ಅಮ್ಮ, ನೀವು ಒಂದು ರಂಗಭೂಮಿನ ನಂಬಿಕೊಂಡು ನೀವು ಕಲಾವಿದೆಯಾಗಿ ಅಷ್ಟು ಜನರಿಗೆ ಜೀವನ ಕೊಟ್ಟು ಅದೆಲ್ಲ ನಡೆಸುವಾಗ ಒಂದು ಈ ಮಕ್ಕಳ ಓದು ಇತ್ತು ಆ ಟೈಮಲ್ಲಿ. ನೀವೇನ ಮಿಸ್ ಮಾಡಿದ್ರಿ? ಏನ ಗೇನ್ ಮಾಡಿದ್ರಿ? ಏನು ಮಕ್ಕಳ ಓದು ಬಗ್ಗೆ ಮಿಸ್ ಮಾಡಿದೆ. ಮಕ್ಕಳನ್ನ ಸರಿಯಾಗಿ ಓದಿಸ್ಲಿಲ್ಲ, ಮಾಡಲಿಲ್ಲ, ಅದೇನು ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ರಂಗಭೂಮಿಯಲ್ಲಿ ರಂಗತಾಯಿ ಸೇವೆ ಮಾಡ್ತಾ ಇದ್ದೀನಿ. ನೀವು ನಂಬ್ತೀರಿಲ್ಲೋ, ಜಾತ್ರೆ ಕ್ಯಾಂಪಲ್ಲಿ ಅಲ್ಲಿ ಮಣ್ಣು ಗಿಣ್ಣು ಎಲ್ಲ ಇರುತ್ತೆ ರಂಗಭೂಮಿಗೆ. ನಾನು ಬೆಳಗ್ಗೆ 6 ಗಂಟೆಗೆ ಯಾರ್ದಾರ ಮನೇಲಿ ಹಸುಗಳಿದ್ರೆ ಆ ಹಸುಗಳ ಸಗಣಿ ತಗೊಂಡು ನಾನೇ ಸಾರಿಸಿ, ರಾಯರ ವಾರ ನಾವು ಗುರುವಾರ ಸಾರಿಸಿ ರಂಗೋಲಿ ಹಾಕಿ ಪೂಜೆ ಮಾಡಿ ಅವತ್ತು ನಾಟಕದ ಕಂಪ್ನಿ ಇರೋವರೆಗೂ ಅಡುಗೆ ಮಾಡಿ ನಾನೇ ಊಟಕ್ಕೆ ಎಲ್ಲರಿಗೂ ಬಡಿಸ್ತಿದ್ದೆ. ಒಂದು 100 ಜನ, ಎಷ್ಟೋ ಜನ ಹುಡುಕೊಂಡು ಬರೋರು. ಆ ಅಮ್ಮ ಇವತ್ತು ಅಡುಗೆ ಮಾಡಿ ಊಟ ಹಾಕ್ಸ್ತಾ ಇದ್ದಾಳೆ ಅಂತ. ಸೊ ಗುರುವಾರ ರಾಯರ ವಾರ. ಆ ರಾಯರು ಕಾಪಾಡಿದ್ದಾರೆ, ಆ ರಾಯರ ಆಶೀರ್ವಾದ ಮಾಡಿದ್ದಾರೆ. ನಾನು ಮಾಡಿರೋ ಪುಣ್ಯಕ್ಕೆ ನನ್ನ ಮಕ್ಕಳಿಗೆ ಒಳ್ಳೆಯದಾಗಿದೆ. ಅದು ನನಗೆ ಸಂತೋಷ. ಈಗ ನಿಮ್ಮಂಥವರೆಲ್ಲ ಹೇಳ್ತೀರಲ್ಲ ನೀವು ಇಷ್ಟು ಮಾಡಿದ್ದೀರಿ ಅಂತ, ಅವಾಗಲೇ ನಾನು ಅಂದ್ಕೊಳ್ಳೋದು ಇಷ್ಟು ಮಾಡಿದ್ದೀನ ನಾನು ಅಂತ. ಇಲ್ಲಾಂದ್ರೆ ನಂಗೆ ನೆನಪೇ ಇರಲ್ಲ. ಅಂದರೆ ನೀವು ಜೀವನನ ಅಷ್ಟು ಚೆನ್ನಾಗಿ ಜೀವಿಸಿದ್ದೀರ, ಕ್ಷಣನೂ ಅಷ್ಟು ಚೆನ್ನಾಗಿ ಅನುಭವಿಸಿದ್ದೀರ. ನನಗೆ ಬೇರೆದವರಿಗೆ ಸೇವೆ ಮಾಡೋದ್ರಲ್ಲೇ ಖುಷಿ ಇರುತ್ತೆ. ಬೇರೆದವ್ರಿಗೆ ಊಟ ಬಡಿಸೋದು, ಬೇರೆದವ್ರಿಗೆ ಏನೋ ನೋಡ್ಕೊಳ್ಳೋದು, ಬೇರೆದವ್ರ ಕಷ್ಟಕ್ಕೆ ಸ್ಪಂದಿಸೋದು, ಇದರಲ್ಲೇ ನಾನು ಸಂತೋಷ ಪಡ್ತೀನಿ ವಿನಃ ನನಗೆ ಖುಷಿಯಾಗಿರಬೇಕು, ನಾನು ಚೆನ್ನಾಗಿರಬೇಕು, ನನಗೆ ಅದು ಬೇಡ ಅನಿಸುತ್ತೆ. ನನಗೆ ಆ ಬದುಕು ಬೇಡ ಅನಿಸುತ್ತೆ. ಅಮ್ಮ, ಇವಾಗ ಸುಧೀರ್ ಸರ್ ತೀರ್ಕೊಂಡಾದಮೇಲೆ ಒಂದಷ್ಟು ಕಷ್ಟದ ದಿನಗಳಲ್ಲಿ ನಿಮಗೆ ತುಂಬ ಜೊತೆಯಾಗಿದ್ದವರು ಅಥವಾ ನೆರವಾದವರು ಯಾರಾದರೂ ಇದ್ದರೆ ನೆನಪಿಸ್ಕೊಳ್ಳೋದಾದರೆ? ಸುಮಾರು ಜನ ನಾಟಕದ ಕಂಪ್ನಿಯಲ್ಲೇ ನಂಗೆ ನೆರವಾಗಿದ್ದವರು ಇದ್ದಾರೆ. ಮೈಂದ್ರಿಗೆ ಸಿದ್ದಣ್ಣವರು ಅಂತ ಇದ್ದರು, ಅವ್ರು ಇವಾಗಿಲ್ಲ. ಸುಮಾರು ಜನ ಪಂಚಗಲ್ ಕವಿಗಳು ಅಂತ ಇದ್ದರು. ಆಮೇಲೆ ಹೆಣ್ಮಕ್ಳು ಪುಷ್ಪಮ್ಮ ಸಾಗರ್ ಅಂತ, ಇವರೆಲ್ಲ ನನಗೆ ಸತೀಶ್ ಮಾಸ್ಟ್ರು, ಇವರೆಲ್ಲ ನನಗೆ ಸಾಥ್ ಕೊಟ್ಟಿದ್ದಾರೆ. ನನ್ನ ಬಿಟ್ಟು ಹೋಗಿದೆ. ಸುಧೀರ್ ಅವರು ಹೋದ್ಮೇಲೆ ಒಂದು 25-30 ವರ್ಷ ನನ್ನ ಜೊತೆಯಲ್ಲೇ ಒಡನಾಡಿದ್ದು ನನ್ನನ್ನು ರಕ್ಷಣೆ ಮಾಡಿದ್ದಾರೆ. ನಾನು ತಗಡು ಮನೇಲಿ ಮಲಗಿದ್ರೆ ಅವರು ಅಲ್ಲೇ ಮಲಗ್ತಿದ್ರು. ನಾನು ಒಳ್ಳೆ ಊಟ ಮಾಡಿ ಒಂದೊಂದು ಸರಿ 2-3 ದಿವಸದ ತಂಗಳ ರೊಟ್ಟಿನೇ ನಾನು ತಿಂತಾಯಿದ್ರೆ ಅವರು ನನ್ನ ಜೊತೆಲಿ ಅದನ್ನೇ ತಿನ್ನೋರು. ಸೊ ಹೀಗೆಲ್ಲ ಬೇಕಾದಷ್ಟು ಜನ ಸಾಥ್ ಕೊಟ್ಟಿದ್ದಾರೆ. ಮಹೇಂದ್ರಿಗೆ ಸಿದ್ದಣ್ಣವರು ಅಂತ ಹೇಳಿ. ಆಮೇಲೆ ತಾಳಿಕೋಟಿ ರಾಜು ಇದ್ದಾನಲ್ಲ, ಅವ್ರ ಅಣ್ಣ ಒಬ್ಬರು ತಾಳಿಕೋಟಿ ವಿಜಯ್ ಕುಮಾರ್ ಅಂತ, ಅವರು ಕೂಡ ನಮ್ಮ ಸುಧೀರ್ ಅವ್ರಿಗೂ ಸಾಥ್ ಕೊಟ್ಟಿದ್ದಾರೆ, ನನಗೂ ಸಾಥ್ ಕೊಟ್ಟಿದ್ದಾರೆ. ವೆಂಕಟೇಶ್ ಹೆಗಡೆ ಅಂತ ಒಬ್ಬರು ಇಬ್ಬರು ಎಲ್ಲ ಸುಮಾರು ಜನ ನಂಗೆ ಸಾಥ್ ಕೊಟ್ಟಿದ್ದಾರೆ.
ಅಮ್ಮ ನೀವೀಗ ಊರೂರು ತಿರುಗ್ತಿದ್ರಿ, ಇಬ್ರು ಗಂಡು ಮಕ್ಕಳನ್ನ ಓದ್ಸಕ್ಕೆ ಕಷ್ಟಪಟ್ಟಿದ್ದೀರಾ, ಬಟ್ ಅಲ್ಲಿಗೂ ಒಂದು ಬೇಸಿಕ್ ನಾಲೆಜ್ ಅನ್ನೋಂಗೆ ಅವ್ರಿಗೊಂದು ಬೇಸಿಕ್ ಆದ್ರೂ ಅವರು ಡಿಗ್ರಿ ಮಾಡಿದ್ದಾರೆ ನೋಡಿ. ನಾನು ಅಂಥ ತಲೆ ಕೆಡಿಸ್ಕೊಳ್ದೇ ಇದ್ರು ಅವರು ಒಂದು ಡಿಗ್ರಿ ಮಾಡಿ ಒಂದು ಹಂತಕ್ಕೆ ಬಂದರು. ಆಮೇಲೆ ನೋಡ್ತಾ ಇದ್ರಲ್ಲ ನಾನು ಕಷ್ಟಪಡೋದೆಲ್ಲ. ಮತ್ತು ಅವರು ನಾಟಕದ ಕಂಪ್ನಿಗೆ ನಮ್ಮ ನಂದಕಿಶೋರ್ ಅಂತೂ ಒಂದು ಸರಿ ಮಳೆ ಬಂದಾಗ ಆ ಟ್ರಂಕ್ಗಳೆಲ್ಲ ನೀರಲ್ಲಿ ತೇಲಾಡ್ತಾ ಇದ್ದರೆ ಅವನು ಅದನ್ನು ಹೊತ್ಕೊಂಡು ತೆಗೆದಿಡ್ತಿದ್ದ. ಆಮೇಲೆ ನಮ್ಮ ತರುಣು ಅಡ್ವರ್ಟೈಸ್ಮೆಂಟಿಗೆ ಹೋಗ್ತಿದ್ದ. ಆಮೇಲೆ ಟಿಕೆಟ್ಸ್ ಪೋಲ್ ಆಗುತ್ತೆ ಅಂತ ಟಿಕೆಟ್ ಬುಕ್ಕಿಂಗಲ್ಲಿ ಕೂತ್ಕೊಂಡು ಟಿಕೆಟ್ ಸೇಲ್ ಮಾಡ್ತಿದ್ರು. ಅವರು ನನ್ನ ಜೊತೆಲಿದ್ದು ಕೆಲಸ ಮಾಡಿದ್ದಾರೆ. ಕಷ್ಟದಲ್ಲೇ ಇದ್ದಾರೆ ಎಲ್ಲರೂ. ಬಿಸಿನೀರು ಮುಟ್ಟಿದ್ರೆ ತಾನೇ ಅದು ಬಿಸಿ ಇದೆ ಅಂತ ಗೊತ್ತಾಗೋದು, ಹಾಗೆಲ್ಲ ಅವರು ಬಿಸಿನೀರು ಮುಟ್ಟೇ ಇದ್ದಾರೆ. ಇವತ್ತಿಷ್ಟು ದೊಡ್ಡ ಡೈರೆಕ್ಟರ್ಗಳಾಗ್ತಾರೆ ಇಬ್ರು, ಇಂಥ ಸ್ಟಾರ್ಗಳಿಗೆ ಡೈರೆಕ್ಟ್ ಮಾಡ್ತಾರೆ ಅನ್ನೋ ಇಮ್ಯಾಜಿನೇಷನ್ ಕೂಡ ಇತ್ತು ನಿಮ್ಗೆ? ಕನಸಲ್ಲೂ ಕಂಡವಳಲ್ಲ ನಾನು. ಇವರು ಇಷ್ಟು ಈಗಲೂ ನೀವೆಲ್ಲ ಹೇಳಿ ಹೊಗಳ್ತೀರಿ, ತರುಣ್ ಅಷ್ಟು ದೊಡ್ಡವರು, ನಂದಕಿಶೋರ್ ಇಷ್ಟು ದೊಡ್ಡ ಡೈರೆಕ್ಟ್ರು ಅಂದಾಗ ಅವಾಗ ಹೌದಲ್ವಾ ನಮ್ಮ ಮಕ್ಳು ಇಷ್ಟು ದೊಡ್ಡ ಡೈರೆಕ್ಟ್ರ್ ಹೌದಲ್ವಾ ಅಂತ ಅವಾಗ ನಾನು ನೆನೆಸ್ಕೊತೀನಿ. ಇಲ್ಲಾಂದ್ರೆ ನನಗೆ ಅದು ಕಣ್ಮುಂದೆ ಬರೋದೇ ಇಲ್ಲ. ಬರೀ ಮಕ್ಕಳಷ್ಟೇ ಕಣ್ಮುಂದೆ ಬರ್ತಾರೆ. ಅಲ್ಲ, ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಮಗನೇ, ಅದು ತಾಯಿಗೆ ಅದೆಲ್ಲ ಕಣ್ಮುಂದೆ ಬರಲ್ಲ. ಅಷ್ಟೇ, ನನ್ನ ಮಕ್ಕಳು ಅಷ್ಟೇ. ಅವ್ರ ಬಗ್ಗೆ ಅವ್ರ ದೊಡ್ಡ ಸಾಧನೆ ಖುಷಿ ಪಡ್ತೀನಿ. ಜನ ಹೇಳಿದಾಗ, ಜನ ನನ್ನ ಹತ್ರ ಹೇಳ್ಕೊಂಡಾಗ ನಾನು ಖುಷಿ ಪಡ್ತೀನಿ. ಈಗ ನಂದಕಿಶೋರ್ ಅವ್ರದ್ದು ಡೈರೆಕ್ಷನಿಗೆ ಬರೋಕ್ಕೂ ಮುಂಚೆ ಒಂದಷ್ಟು ಆ್ಯಕ್ಟಿಂಗ್ಗಳನ್ನ ಮಾಡ್ತಾಯಿದ್ರು. ಈಗ ಅವ್ರಿಗೆ ಒಂದು ಹುರಿದುಂಬಿಸಿ, ಒಂದು ನಿನ್ನಲ್ಲೂ ಒಂದು ಪೊಟೆನ್ಷಿಯಲ್ ಇದೆ, ನೀನು ಒಂದೇನೋ ಮಾಡ್ತೀಯಾ ಅಂತ ಹುರಿದುಂಬಿಸ್ತಾರಲ್ಲಿ ಸುದೀಪ್ ಸರ್ ಕೂಡ ಒಬ್ಬರು. ಅದು ಒಂದು ಒಳ್ಳೆ ಬೇಸ್ಮೆಂಟ್, ಒಂದು ಒಳ್ಳೆ ವೇದಿಕೆನೇ ಹಾಕ್ಕೊಟ್ಬಿಟ್ರು ಅವರು. ಅವರಲ್ಲಿ ಬುದ್ಧಿ ಇದೆ, ಕಲೆ ಅನ್ನೋದು ಒಂದು ದೇವತೆ ಅವ್ರ ಮೈಯಲ್ಲಿದ್ದಾಳೆ. ಇವನು ದಪ್ಪ ಇದ್ದಾನೆ ನಂದಕಿಶೋರು, ಆ ದಪ್ಪ ಮುಖ್ಯ ಅಲ್ಲ, ಅವನಲ್ಲಿ ಕಲೆ ಇದೆ, ಅದನ್ನು ಹೊರಗೆ ತೆಗಿಬೇಕು ಅಂತ ಹೇಳಿ ಸುದೀಪ್ ಸರ್ ಇವ್ನು ನಂದನಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಹಾಯ ಮಾಡಿದ್ದಾರೆ. ಅವನನ್ನು ಮುಂದೆ ತರೋದಕ್ಕೆ ಅವರು ಒಂದು ಕಾರಣರಾಗಿದ್ದಾರೆ. ಆ್ಯಕ್ಚುಲಿ ಅವರು ದೊಡ್ಡ ಅಣ್ಣನ ಥರ ತೀಡಿರೋದೆಲ್ಲ ಇದೆ. ಎಸ್, ಹೌದೌದು. ಅವರು ಅಣ್ಣಂದಿರೇ, ಅವರು ಬೇರೆ ಮಾತೇ ಇಲ್ಲ. ಈಗ ತರುಣ್ ಸರ್ ಕೂಡ ಅಷ್ಟೇ, ಅವರು ಹೀರೋ ಆಗಿನೂ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ರು. ಆ್ಯಂಡ್ ವಿದ್ಯಾರ್ಥಿ ಆ್ಯಕ್ಚುಲಿ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡು. ಹೌದೌದು. ಬಟ್ ಇವಾಗ ಅವರು ಡೈರೆಕ್ಷನ್ಗೆ ಅಂಟ್ಕೊಂಡ್ಬಿಟ್ಟಿದ್ದಾರೆ. ಸೊ ನಿಮ್ಗೆ ಏನು ಅನಿಸ್ತಿದೆ ಇವಾಗ? ಡೈರೆಕ್ಷನ್ಗೆ ಬರ್ತಾನಂತ ನಂಗೆ ಐಡಿಯಾನೇ ಇಲ್ಲ. ಏನೋ ಹುಡುಗರು ಮಾಡ್ತಾರೆ. ನಮಗೆ ಒಂದೇ ಮಾತವರು, ಅಮ್ಮ ಅಡುಗೆ ಆಗಿದೆಯಾ, ಅಮ್ಮ ಊಟ ಬಡಿಸು, ಅಮ್ಮ ಊಟ ಸಾಕು, ಇಷ್ಟು ಬಿಟ್ಟು ಬೇರೆ ಏನೂ ಮಾತಾಡೋದಿಲ್ಲ ಮನೇಲಿ. ಈಗಲೂ ಅಷ್ಟೇ, ಅಮ್ಮ ಅಡುಗೆ ಆಗಿದೆಯಾ, ಊಟ ಮಾಡಿ, ಏನು ಮಾಡಿರ್ತೀನಿ, ನಾನು ಏನೇ ಮಾಡಿದ್ರು ಅವ್ರಿಗೆ ಇಷ್ಟ ಆಗುತ್ತೆ, ಊಟ ಮಾಡಿ ಹೋಗ್ತಾರೆ ಅಷ್ಟೇ ವಿನಃ ನೀನೇನು ಮಾಡ್ತಾ ಇದೀಯಾ, ನಿನಗೇನು ಅದು ನಾನು ಕೇಳೋದೇ ಇಲ್ಲ. ನಾನು ಯಾಕೆ ಕೇಳಬೇಕು? ಆ ತಾಯಿಯ ದೇವತೆಗಳೇ ಅವ್ರನ್ನ ಆಶೀರ್ವಾದ ಮಾಡ್ತಾರೆ. ಅಸ್ತು ದೇವತೆಗಳು ಅವ್ರನ್ನ ಅಸ್ತು ಅಂತಿರ್ಬೇಕಾದ್ರೆ ನಾವು ಅದನ್ನು ಪೂಜಿಸ್ಬೇಕು ಅಷ್ಟೇ ವಿನಃ ಮತ್ತೇನು ಮಾಡೋಕ್ಕಾಗಲ್ಲ. ಎಂಥ ದೊಡ್ಡ ಮನಸ್ಸು ನಿಮ್ಮದು. ಜೊತೆಲ್ಲೇ ಇದ್ದುಬಿಟ್ಟು ಅಂದರೆ ಮಕ್ಕಳಿಗೆ ಒಂದು ಸ್ವತಂತ್ರ ಅಂತ ಕೊಟ್ಟಾಗ ಅವ್ರಿಗೊಂದು ಫ್ರೀಡಮ್, ಏನು ಬೇಕಾದ್ರೂ ಮಾಡೋ ಮಗನೇ ಅನ್ನೋ ಒಂದು ಇದಕ್ಕೆ ಬಿಟ್ಟಾಗ ಅವ್ರ ಈಸ್ಕೊಂಡು ಹೋಗ್ಬಿಡ್ತಾರೆ. ಅಯ್ಯೋ ಇಲ್ಲೋದ್ರೆ ಎದಾಳ್ತೀಯಾ ಅಂತ ಎಲ್ಲ. ಹಾಗಾಗಿ ಸುಧೀರ್ ಅವ್ರಿಗೆ ಕೂಡ ಜೀವನದಲ್ಲಿ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ ಇಂಡಸ್ಟ್ರಿಯಲ್ಲಿ, ಆಯಿತಾ. ಅದರಿಂದನೇ ಅಂಬರೀಷ್ ಅಣ್ಣ ಭಾರಿ ಇಷ್ಟಪಡೋರು. ಸೊ ಹಾಗಾಗಿ ಹೌದು ನಿಜ ಜೀವನದಲ್ಲಿ ಹೀರೋ. ಈಗ ನಮ್ಮ ಮಕ್ಕಳು ಹಾಗೆ ಯಾವ ಬ್ಯಾಡ್ ಹ್ಯಾಬಿಟ್ ಇಲ್ಲದೆ ಜೀವನ ಸಾಗಿಸ್ತಾ ಇದ್ದಾರೆ, ಕೊನೆವರೆಗೂ ಹಾಗೆ ಸಾಗಿಸ್ಲಿ ಅಂತ ನನ್ನ ಆಸೆ. ಈ ತಾಮ್ರ ಎಲೆ ಥರ ನೀರಲ್ಲೇ ಇದ್ರೂ ನೀರು ಅಂಟ್ಕೊಳ್ದೆ ಹಂಗೆ. ಹೌದು, ಅದೊಂದು ನನಗೆ ಹೆಮ್ಮೆ ವಿಷಯ. ಸೊ ಎಲ್ಲ ವೇದಿಕೆಗಳ ಮೇಲೂ ನಾನು ಆಲ್ಮೋಸ್ಟ್ ನೀವು ಎಲ್ಲಿರ್ತೀರ ಅಲ್ಲಿ ಒಂದ್ಸತಿ ಒಂದಾದ್ರೂ ಒಂದು ಗಂಟೆ ಹೊಡಿತಾರಲ್ಲ, ಹಾಗೆ ನೀವು ಯಾವಾಗಲೂ ಇವ್ರಿಗೊಂದು ಮದುವೆ ಮಾಡಿಬಿಡ್ಬೇಕು ಅನ್ನೋ ಒಂದು ಇದಿತ್ತು. ಯಾವಾಗೂ ಇದೆ ತಾಯಿ. ಯಾಕಂದರೆ ನಂದನಿಗೆ ಮದುವೆ ಆಯಿತು, ತರುಣಿಗೆ ಮದುವೆ ಆಗಿಲ್ಲ ಅಂತ ಒಂದು ಕೊರಗಿತ್ತು. ಈಗ ಅದೇನೇ ಕೂಡಿ ಬರ್ತಾ ಇದೆ, ಮುಂದಿನ ದಿನಗಳಲ್ಲಿ ಮದುವೆ ಆಗುತ್ತೆ. ಸೊ ನೀವು ಎಲ್ಲ ಬರ್ತೀರಿ, ನೀವು ಎಲ್ಲ. ನಮ್ಮ ಫ್ರೆಂಡ್ ಜೊತೆನೇ ಅವ್ರ ಹೆಸರು ತಳ್ಕಾಕೊಂಡು ಕೇಳ್ತಾ ಇದೆ, ಅಂದರೆ ಸೋನಲ್ ಜೊತೆ ಮದುವೆ ಆಗುತ್ತೆ ಅನ್ನೋ ಒಂದು, ಅದು ರೂಮರೋ ಅಥವಾ ಹೆಂಗೋ ನನಗೆ ಗೊತ್ತಾಗ್ತಿಲ್ಲ. ಈಗ ನೀವೇ ಸಿಕ್ಕಿದ್ದೀರಾ. ಸೊ ನನಗೂ ಅಷ್ಟು ಪರ್ಫೆಕ್ಟ್ ಇದು ಇಲ್ಲ, ಆ ವಿಷಯಗಳು ಏನು ಮಾತಾಡೋದಿಲ್ಲ ತರುಣ್ ನಮ್ಮ ಮನೇಲಿ. ಸೊ ಅವನ್ನೆಲ್ಲ ಪರ್ಫೆಕ್ಟ್ ಆದಮೇಲೆ ಅವನೇ ಎಲ್ಲ ಮೀಡಿಯಾದವರಿಗೆ ಮೆಸೇಜ್ ಆಗ್ತದೆ. ನೀವೆಲ್ಲ ಬಂದೇ ಬರ್ತೀರಿ, ಇದು ಮುಚ್ಚಿಟ್ಕೊಳಕ್ಕಾಗತ್ತಾ? ಬಟ್ ಆದರೆ ಈಗಲೇ ಯಾವುದೇ ಕ್ಲಾರಿಟಿ ನೀವು ಕೊಡಲ್ಲ. ನೋಡಮ್ಮ, ಮಲ್ಲಿಗೆ ಹೂವನ್ನು ಮುಚ್ಚಿಡ್ಬೋದು, ಅದ್ರ ವಾಸನೆ ಮುಚ್ಚಿಡೋಕ್ಕಾಗತ್ತಾ? ಅದೆಲ್ಲ ಕಡೆ ಹಬ್ಕೊಂಡಿರುತ್ತೆ ಇಲ್ಲಿ ಮಲ್ಲಿಗೆ ಹೂ ಇದೆ ಅಂತ. ಹಾಗೆ ಅವರು ಮಲ್ಲಿಗೆ ಹೂ ಇದ್ದಂಗೆ ಅದ್ರ ವಾಸನೆ ಎಲ್ಲ ಕಡೆ ಬಂದೇ ಬರುತ್ತೆ. ಅಂದರೆ ಅರ್ಥ ನೀವು ಮಾಡ್ಕೊಬೇಕು, ನೀವು ಕೇಳಬಾರ್ದು, ನಾವು ಹೇಳಬಾರ್ದು. ಈಗ ಮಲ್ಲಿಗೆ ಹೂ ಕೈಯಲ್ಲಿದೆ, ವಾಸನೆ ನಮ್ಗೆ ಮುಚ್ಚಿಡೋಕ್ಕಾಗಲ್ಲ. ಮದುವೆ ಅನ್ನೋ ಪ್ರಸ್ತಾಪ ಬಂದಾಗ ಮದುವೆ ಹಾಗೆ ಆಗ್ತಾನೆ, ಹಾಗೆ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ.
ಓಕೆ ನೀವು ಆಶೀರ್ವಾದ ಮಾಡಿದ್ದೀರಾ. ಆ್ಯಂಡ್ ಇದು ಇಂಡೈರೆಕ್ಟ್ ಆನ್ಸರು, ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಆಯಿತಾ. ನಾನೇನು ಬಾಯ್ಬಿಟ್ಟು ಹೇಳಲ್ಲಪ್ಪ, ಇದು ಹೇಳೋದು ವಿಷಯನೇ ಅಲ್ಲ ಇವಾಗ. ಸೊ ಇಬ್ಬರು ನಮಗೆ ತುಂಬ ಬೇಕಾದವರು. ಆ್ಯಕ್ಚುಲಿ ಏನಂದರೆ ನನ್ನ ಬರ್ಡೇಗೆ ವಿಶ್ ಮಾಡೋ ಒಬ್ಬ ಏಕೈಕ ಸೆಲೆಬ್ರಿಟಿ ಅಂದರೆ ತರುಣ್ ಸರ್. ಹೌದು, ಸ್ನೇಹಿತರನ್ನ ಯಾರನ್ನೂ ಬಿಟ್ಕೊಡಲ್ಲ ಅವ್ನು. ಹೌದು, ಅದು ನಿಜ. ಅಂಥ ಒಂದು ಒಳ್ಳೆ ವ್ಯಕ್ತಿತ್ವ. ದೊಡ್ಡವರು ಚಿಕ್ಕವರು ಯಾವುದೂ ಅವ್ರು ಗಮನಿಸಲ್ಲ, ಬಟ್ ವ್ಯಕ್ತಿತ್ವನ ಗಮನಿಸೋವಂಥ ಒಂದು ಕ್ಯಾರೆಕ್ಟರು. ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಖಂಡಿತ ನೀವೆಲ್ಲ ಅವನಿಗೆ ಆಶೀರ್ವಾದ ಮಾಡಿ, ನಾನು ಆಶೀರ್ವಾದ ಮಾಡ್ತೀನಿ. ಅದು ಅಸ್ತು ದೇವತೆಗಳನ್ನು ಕೇಳ್ಕೊಳ್ಳೋಣ ಅಷ್ಟೇ, ಅವ್ನಿಗೆ ಒಳ್ಳೇದಾಗಲಿ. ಈಗ ಸೀರಿಯಲ್ ವಿಷಯಕ್ಕೆ ಬರೋದಾದರೆ, ನೀವು ಈಗ ರಿಯಲ್ ಲೈಫಲ್ಲಿ ಏನು ಲೀಡ್ ಮಾಡ್ತಿದ್ರು ಅಂಥದ್ದೇ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಏನಂತೀರಾ? ಏನಿಲ್ಲ, ಆ ಪಾತ್ರನ ನಿಭಾಯಿಸಬೇಕು. ಅವ್ರು ಹೇಳಿಕೊಟ್ಟ ಡೈರೆಕ್ಷನಲ್ಲಿ ನಾವು ಹೇಗೆ ಮಾಡಬೇಕು ಅನ್ನೋದಿದೆ, ಅದನ್ನು ಮಾಡಬೇಕು. ಆ ಜನಗಳನ್ನು ತಲುಪಿಸ್ಬೇಕು, ಆ ಕ್ಯಾರೆಕ್ಟರ್ನ ಮನಸ್ಸಿದೆ ಅಷ್ಟೇ. ಆ್ಯಕ್ಚುಲಿ ನಿಮ್ಮ ಮಗ ಎಷ್ಟು ಒಳ್ಳೆ ಡೈರೆಕ್ಟ್ರು, ಅಷ್ಟೇ ಒಳ್ಳೆ ಡೈರೆಕ್ಟ್ರು ರಮೇಶ್ ಇಂದ್ರ ಸರ್ ಕೂಡ. ರಮೇಶ್ ಅವ್ರು ಬೆಳಗಿನ ಸಂಜೆವರೆಗೂ ರಾಜಮಾತೆ ಹಿಂಗೆ ರಾಜಮಾತೆ ಹಂಗೆ ರಾಜಮಾತೆ ಅಂತಾರೆ. ನನಗೆ ಒಂದೊಂದು ಸರಿ ಅಯ್ಯೋ ಪಾಪ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರ ನಿರ್ದೇಶಕರಂದರೆ ಗುರುಗಳೇ, ಅವ್ರ ಮಾತು ನಾವು ಕೇಳಬೇಕು. ಅವ್ರು ಈ ಫೀಲ್ಡಲ್ಲಿ ಅನುಭವಿಸಿದ್ರು. ಸೊ ನಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅದ್ರ ಬಗ್ಗೆ. ಈಗ ಶ್ರುತಿ ಮೇಡಮ್ ಒಂಥರ ಹೆಣ್ಣು ಹುಡುಗ ಇದ್ದಂಗೆ. ಹೌದು, ಅವರು ಪ್ರೊಡಕ್ಷನ್ ಒಂದು ಆ್ಯಂಕರ್ ಆಗಿ ಕರಿಯರ್ ಶುರು ಮಾಡಿದವರು ಇವತ್ತು ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ನ ನಡೆಸ್ತಾ ಇದ್ದಾರೆ. ಸೊ ಅವರ ಮಟ್ಟಿಗೆ ಕೆಲಸ ಮಾಡುವಾಗ ಅವರೊಟ್ಟಿಗೆ ಕೆಲಸ ಮಾಡೋದೇ ಒಂದು ಅದೃಷ್ಟ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಆ ಹೆಣ್ಣು ಮಗು ಅಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ತಾ ಇದ್ದಾಳಲ್ಲ. ಸೊ ನನಗೆ ಭಾರಿ ಖುಷಿ. ಅಲ್ಲ, ಆ್ಯಕ್ಚುಲಿ ಏನು ಗೊತ್ತಾ, ಅವರು ಎಷ್ಟು ಇದಂದರೆ ಅವರೇ ಕ್ಯಾಮ್ರಾ ಇಟ್ಕೊಂಡು ಕ್ಯಾಮ್ರಾಮನ್ನು ಆಗಿಬಿಡ್ತಾರೆ. ಬೇಕಂದರೆ ಕ್ಯಾಮ್ರಾಮೆನ್ನೂ ಆಗ್ತಾರೆ, ಪರಕೆ ಹೊಡ್ಕೊಂಡು ಕಸ ಗುಡಿಸೋರು ಆಗ್ತಾರೆ. ಸೊ ಸಕಲ ವಿದ್ಯೆಗಳು ಬಂದ್ರೇ ಅವರು ಕಲಾವಿದರಾಗಕ್ಕೆ ಸಾಧ್ಯ. ಹೌದು, ಡಾಕ್ಟ್ರ್ ಥರ ನಾವು ತೆತೆಸ್ಕೋಪ್ ಹಿಡಿಯೋಕ್ಕೂ ಸರಿ, ಪರಕೆ ಹಿಡ್ಕೊಂಡು ಕಸ ಹುಡ್ಗೋಕ್ಕೂ ಸರಿ, ಆ ಎಲ್ಲ ಕ್ಯಾರೆಕ್ಟ್ರು ಇರೋದು ಕಲಾವಿದನಿಗೆ ಮಾತ್ರ. ನಿಮ್ಮ ಮತ್ತು ಶ್ರುತಿಯವರ ಒಡನಾಟ ಶುರುವಾಗಿದ್ದು ಯಾವಾಗ, ಎಲ್ಲಿಂದ? ಅದು ಈ ಸೀರಿಯಲಿಂದ. ಅಲ್ಲ, ಇದಕ್ಕೊಂದು ಓಪನಿಂಗ್ ಅಂತ ಬೇಕಲ್ಲ, ಎಲ್ಲಿ ಸಿಕ್ಕರು, ಹೆಂಗೆ ಸಿಕ್ಕರು? ಏನಿಲ್ಲ, ಅವರು ನನ್ನ ಕ್ಯಾರೆಕ್ಟರ್ ಹುಡುಕ್ತಾ ಇದ್ರಂತೆ. ಎಲ್ಲೋ ಫೋಟೋಗಳೆಲ್ಲ ನೋಡಿಬಿಟ್ಟು ಮಾಲತಿ ಅಮ್ಮನ ಕೈಯಲ್ಲಿ ಮಾಡಿಸೋಣ, ಹೊಸ ಫೇಸ್ ಆಗುತ್ತೆ ಮತ್ತು ರೆಕಗ್ನೈಸ್ಡ್ ಫಿಗರು ಅಂತ ಹೇಳಿ ಮಾಡಿಸ್ತಾರೆ. ಸೊ ಸ್ವೀಟ್. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ತುಂಬ ಡಿಗ್ನಿಫೈಡ್ ಕ್ಯಾರೆಕ್ಟರ್ಗಳಿದ್ದಾವೆ. ಸಿನಿಮಾ ಟ್ರೇಲರ್ ನೋಡ್ದಂಗೆ ಅನ್ನಿಸ್ತು. ನನಗೂ ಹಾಗೆ ಅನ್ನಿಸ್ತು, ಮೈಯೆಲ್ಲ ಜುಮ್ ಅಂತು. ಆ ಪಾತ್ರಗಳು, ಆ ಮ್ಯೂಸಿಕ್ಕು, ಆ ಬರೋ ಒಂದು ಇದು ಗತ್ತುಗಾರಿಕೆ. ಕರೆಕ್ಟ್. ಹೀರೋ ಕ್ಯಾರೆಕ್ಟರ್ನು ಅಷ್ಟೇ ವೈಭವೀಕರಿಸಿ ತೋರಿಸಿದ್ದಾರೆ. ಸೊ ನೀವು ರಾಜಮಾತೆ ಆಗಿದ್ದೀರಾ. ಆ್ಯಂಡ್ ಆಲ್ ದ ಬೆಸ್ಟ್. ಮಗ ರಾಜಮಾತನ ಮಗ. ಓಕೆ, ರಿಯಲ್ ಲೈಫಲ್ಲೂ ನೀವು ರಾಜಮಾತೆ, ಸ್ಕ್ರೀನ್ ಮೇಲೂ ರಾಜಮಾತೆ, ಯಾವಾಗಲೂ ಹೀಗೆ ವಿರಾಜಮಾನವಾಗಿರಿ. ಆ್ಯಂಡ್ ನಿಮಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಯಾವಾಗಲೂ ಖುಷಿಯಾಗಿರಿ. ಓಕೆ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ.